ಮುಸಲ್ಮಾನರು ರಾಜರು ಬಂದು ಎಲ್ಲೋ ಒಂದ್ ಕಡೆ ನಮ್ಮಂತ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ನಿಮ್ಮ ಹೋರಾಟ ಯಾವ್ದಾದ್ರೂ ಹ್ಯಾಪಿ ಎಂಡಿಂಗ್ ಕಂಡಿದ್ಯಾ? ಹಿಂದೂ ರಾಷ್ಟ್ರ ಅಂದ್ರೆ ಏನು ಅನ್ನೋದು ಅವರೇ ಅದನ್ನ ವ್ಯಾಖ್ಯಾನಿಸಬೇಕು. ಕೆಲವೊಂದು ಸಿದ್ಧಾಂತಗಳನ್ನ ತತ್ವಗಳನ್ನ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ RSS ವಿಚಾರವಾಗಿ? ತಂತ್ರ ಕುತಂತ್ರದ ರಾಜಕೀಯ ನಡೀತಾ ಇದೆ. 11,000 ಕೋಟಿ ಕೇಂದ್ರದಿಂದನೇ ಬರಬೇಕು, ನಮಗೆ ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. RSS ಮೇಲೆ ಟಾರ್ಗೆಟ್ ಮಾಡಿಕೊಂಡು ಮೈಕಲ್ ಮಾತಾಡಿಕೊಂಡು ಬರೀ ಒಂದು ಆವರೇಜ್ ಕಾಂಗ್ರೆಸ್ ಪಾಲಿಟಿಷಿಯನ್ ಪ್ರತಿಮಾ ಅವರೇ ಹ್ಯಾಸ್ ಮಿನಿಮಮ್ ಆಫ್ 60 crores. The media is being allowed to function freely, fairly, without any pressure or fear. ಓಕೆ, ಈಗ RSS ಸಿದ್ಧಾಂತಗಳನ್ನ ಕೆಲವೊಂದ್ಸಲ ಪ್ರಶ್ನೆ ಮಾಡಿದೀನಿ, ವಿರೋಧ ಮಾಡಿದೀನಿ ಅಂತ ಹೇಳ್ತೀರಾ. ಹೌದು. RSS ಅನ್ನ ಈಗ ನೀವು ಹೇಳಿದ್ರಿ, ಬ್ಯಾನ್ ಮಾಡೋದಕ್ಕೆ ನನ್ನ ವಿರೋಧ ಇದೆ, ಬ್ಯಾನ್ ಮಾಡಬಾರದು, ಅದು ಸಂವಿಧಾನಾತ್ಮಕವಾಗಿ ತಪ್ಪಾಗುತ್ತೆ ಅಂತ. ಖಂಡಿತ. ಆದ್ರೆ RSS ಸಿದ್ಧಾಂತವನ್ನ ನೀವು ವಿರೋಧ ಮಾಡೋದು ಯಾಕೆ ಅಂತ? ನಾನು ಕೂಡ ಸ್ವಲ್ಪ ಸಾವರ್ಕರ್ನ ಓದಿದ್ದೀನಿ. ನಾನು ಕೂಡ RSS 1925 ಏನೇನು ಅವರ ವಾದಗಳು ವಿಚಾರಗಳು ಏನೇನಿದೆ ಅಂತ ನೋಡಿದ್ದೀನಿ. ಅವರ ಒಂದು ನ್ಯಾಯದ ಪರಿಕಲ್ಪನೆಗೂ ಅವರ ಒಂದು ಇತಿಹಾಸನ ಅರ್ಥ ಮಾಡ್ಕೊಂಡಿರೋ ರೀತಿಗೂ ಅವರ ಒಂದು ಉತ್ತಮ ಸಮಾಜದ ಕನಸಿಗೂ ನನಗೂ ಭಾಳ ವ್ಯತ್ಯಾಸ ಇದೆ. ನ್ಯಾಯ ಅನ್ನೋದು ಅವರು ಒಪ್ತಾರೆ, ಬಟ್ ಅವರ ನ್ಯಾಯ ಬೇರೆ, ನಮ್ಮ ನ್ಯಾಯ ಬೇರೆ. ಅವ್ರು ಹೇಗೆ ನೋಡ್ತಾರೆ ಸಮಾಜ ಅಂದರೆ, ಹೆಚ್ಚು ಕಮ್ಮಿ 850 ವರ್ಷಗಳಿಂದ 900 ವರ್ಷಗಳಿಂದ ಒಂದು ಆಕ್ರಮಣಕಾರಿ ಮುಸಲ್ಮಾನರು ರಾಜರು ಬಂದು ಎಲ್ಲೋ ಒಂದು ಕಡೆ ನಮ್ಮಂಥ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಅದರಿಂದ ನಮಗೆ ಅದನ್ನು ಸರಿಪಡಿಸ್ಬೇಕು ಅನ್ನೋ ಒಂದು ಅವರ ಒಂದು ಅಭಿಪ್ರಾಯಗಳು, ಅವರ ಒಂದು ವಾದ ವಿಚಾರ. ನಾನು ಇತಿಹಾಸನ ಅಷ್ಟು ಸರಳೀಕರಣವಾಗಿ ನೋಡಲ್ಲ. ನಾನು ಅದನ್ನು ಇನ್ನೂ ಕಾಂಪ್ಲೆಕ್ಸ್ ಆಗಿ ಇನ್ನೂ ವೈಜ್ಞಾನಿಕವಾಗಿ ನೋಡ್ತೀನಿ. ಅವರ ಅದು ಬೇರೆ ಬೇರೆ ಸೋಷಿಯಲ್ ಪ್ರಾಸೆಸಸ್ಸು, ಬೇರೆ ಬೇರೆ ಥರ ಒಂದು ರೀತಿ ಪವರ್ ಸ್ಟ್ರಕ್ಚರ್ ರೀತಿನಲ್ಲಿ ನಾನು ನೋಡ್ತೀನಿ. ಸೊ ನಾನು ಒಂದು ಧರ್ಮದ ಫೋಕಸ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಇವರ ಒಂದು ಕನಸು ಅನ್ನೋದು ಒಂದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಅಂದರೆ ಏನು ಅನ್ನೋದು ಅವರೇ ಅದನ್ನು ವ್ಯಾಖ್ಯಾನಿಸಬೇಕು. ಬರೋ ಅವ್ರು ಹಿಂದೂ, ನಾವೆಲ್ಲರೂ ಒಂದು ಅಂತ ಹೇಳಿ ಎಲ್ಲ ಒಂದು ಕಡೆ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಇತರರು ಅಂತ ಬಿಂಬಿಸ್ತಾರೆ. ನಾನು ಹಾಗೆ ನೋಡಲ್ಲ. ನಾನು ಹೇಗೆ ನೋಡ್ತೀನಿ ಅಂದರೆ, ನಮಗೆ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ಕರ್ನಾಟಕ ಅಂದರೆ ಒಂದು ಸಮಾಜ, ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ. ಸೊ ಆ ಸಮಾಜದ ಕಡೆ ನಾವು ನಡಿಬೇಕು. ಆ ಸಮಾಜದ ಕಡೆ ದಿಕ್ಕಿನಲ್ಲಿ ನಾವು ಹೋದರೆ ಒಂದು ಉತ್ತಮವಾದ ನಮಗೆ ರಾಜ್ಯ ಆಗುತ್ತೆ. ಬಟ್ ಹಾಗಿದ್ದಾಗ ಅವ್ರು ಹೇಳಿದ್ದೆಲ್ಲ ತಪ್ಪಾಗಲ್ಲ. ನಾನು ಕೂಡ ಇವಾಗ ವಕ್ಫ್ ತಿದ್ದುಪಡಿ ಅನ್ನೋದನ್ನು ಏನು ತಂದರೋ ಅದು BJP ಬಹುಮತ ಏನು ತಂದಿರೋದಲ್ಲ. BJP, TDP, JDU ಸೇರಿ NDA ತಂದಿರೋದು. ನನಗೂ ಅದರಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಅದು ನನಗೆ ಸಹಮತ ಇದೆ. ಮತ್ತು ಕೋರ್ಟ್ಸ್ ಹೇಳಿದ್ರು ಒಂದು 2-3 ಪಾಯಿಂಟ್ನಲ್ಲಿ ಸರಿಪಡಿಸ್ಬೇಕು, ಅದಕ್ಕೂ ನನಗೆ ಒಪ್ಪಿಗೆ ಇದೆ. ಸೊ ವಕ್ಫ್ ತಿದ್ದುಪಡಿ ಅದು ಬರೀ ಪ್ರಜಾಪ್ರಭುತ್ವ ಒಳ್ಳೇದಾಗಲ್ಲ, ಮುಸಲ್ಮಾನರಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ವಾದ ಇದೆ. ಸೊ RSS ಇಸ್ ನಾಟ್ ಅವರ್ ಓನ್ಲಿ ಫೋಕಸ್ ಆ್ಯಂಡ್ BJP ಇಸ್ ನಾಟ್ ಅವರ್ ಓನ್ಲಿ ಟಾರ್ಗೆಟ್. ನಮಗೆ ಅವರಲ್ಲೂ ಕೂಡ ಕೆಲವು ಸರಿ ಇವಾಗ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಸಿವಿಲ್ ಕೋಡ್, ಅದಕ್ಕೂ ನನಗೆ ಒಪ್ಪಿಗೆ ಇದೆ. ಹಿಂದುತ್ವದ ಸಿವಿಲ್ ಕೋಡ್ ಒಪ್ಪಿಗೆ ಇಲ್ಲ. ಪುರುಷ ಪ್ರಧಾನದ ಸಿದ್ಧಾಂತಗಳನ್ನ ತತ್ವಗಳನ್ನ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ RSS ವಿಚಾರವಾಗಿ? ಪುರುಷ ಪ್ರಧಾನದ ಸಿವಿಲ್ ಕೋಡ್ ಒಪ್ಪಲ್ಲ, ಬಟ್ ನಮಗೆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಇದ್ದಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಬೇಕಲ್ಲ. ಸೊ ನನಗೆ ಅದು RSSದೇ ಅಂತ ನಾನು ಹೇಳೋನಲ್ಲ, ಬಟ್ RSS ಅದಕ್ಕೆ ಒಂದು ಸ್ವಲ್ಪ ಅದರ ಪರವಾಗಿ, BJP ಪರವಾಗಿ ಅದರ ಪರವಾಗಿದೆ. ಇಶ್ಯೂ ಬೇಸ್ ನಾವು ನಿಂತ್ಕೊಂಡ್ವಿ. ಕೆಲವು ಸಲ ಕಮ್ಯುನಿಸ್ಟ್ ಜೊತೆ ನಾವು ಇಶ್ಯೂ ಬೇಸ್ ನಮಗೆ ಸಹಮತ ಇರುತ್ತೆ, ಕೆಲವು ಸಲ ಕಾಂಗ್ರೆಸ್ ಜೊತೆ ಸಹಮತ ಇರುತ್ತೆ. ಅದೇ ಈಗ ನಿಮ್ಮ ಈ ನಿಲುವುಗಳ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ ಇರೋದ್ರಿಂದ ಅದ್ರ ಬಗ್ಗೆ ಒಬ್ರು ಪ್ರಶ್ನೆ ಕೇಳ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ಹೆಸರು ಸಿದ್ಧಾರ್ಥ ಅಂತ ಹೇಳಿ, ಬೆಂಗಳೂರು ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಮಾಡ್ತಿದ್ರು. ವೆರಿ ಗುಡ್. ನಾವು ನಿಮ್ಮನ್ನ ನೋಡಿರೋದು ಬರೀ ಹೋರಾಟದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ. ಈ ಹೋರಾಟ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ ಅಂದ್ರೆ ನಿಮ್ಮ ಹೋರಾಟ ಯಾವ್ದಾದ್ರೂ ಹ್ಯಾಪಿ ಎಂಡಿಂಗ್ ಕಂಡಿದ್ಯಾ ಅಂತ ನನ್ನ ಕ್ವೆಶ್ಚನ್. ನೋ, ಇಟ್ಸ್ ಅ ವ್ಯಾಲಿಡ್ ಕ್ವೆಶ್ಚನ್. ಹೋರಾಟನೇ ಎಲ್ಲದಕ್ಕೂ ಪರಿಹಾರ ಅಂತ ಹೇಳ್ತಾ ಇಲ್ಲ, ಬಟ್ ನಮಗೆ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ಹೋರಾಟನೂ ಅದಕ್ಕೆ ಒಂದು ಭಾಗ. ನಾನೇನು ಹೇಳ್ತೀನಿ ಅಂದರೆ, ನಮಗೆ ಉತ್ತಮ ಸಮಾಜ ಕಟ್ಟೋದ್ರಲ್ಲಿ ನಾವೇನೇನು ಮಾಡಬೇಕು ಒಂದು ವ್ಯಕ್ತಿಯಾಗಿ ಅಂದರೆ, ಹೋರಾಟದ ಜೊತೆ ಜನಜಾಗೃತಿ ಮತ್ತು ಸಮಾಜ ಸೇವೆ ನಾವು ಮಾಡ್ತಾ ಬರಬೇಕು. ಜಾಗೃತಿ ಅಂದಾಗ ಒಂದೊಂದು ವಿಚಾರಗಳ ಚರ್ಚೆ, ಇವಾಗ ಒಂದು ಮೀಡಿಯಾ ಮುಖಾಂತರ, ನಿಮ್ಮ ಪ್ರಶ್ನೆಗಳ ಮುಖಾಂತರ, ಈ ನಮ್ಮ ಉತ್ತರಗಳ ಮುಖಾಂತರ ಒಂದು ಜಾಗೃತಿ, ಒಂದು ಸಂವಾದ ನಡೀತಾ ಇದೆ, ಒಂದು ಚರ್ಚೆ ನಡೀತಾ ಇದೆ, ಬೇರೆ ಬೇರೆ ಥರ ಆಲೋಚನೆಗಳು ಹುಟ್ಟಾಗ್ತಾ ಇದೆ. ಸೊ ಆ ರೀತಿ ನಮಗೆ ವಿಚಾರಗಳು ಬೇಕು, ಸೇವೆನೂ ಬೇಕು, ನಮ್ಮ ರೀತಿನ ಸಮಾಜಕ್ಕೆ ವಾಪಸ್ ಕೊಡೋದು ಅನ್ನೋ ಪರ್ಸ್ನಲ್ ಲೆವೆಲ್. ಬಟ್ ಹೋರಾಟ ಏನು ಮಾಡುತ್ತೆ ಅಂದರೆ, ರಚನಾತ್ಮಕವಾದ ಸಮಸ್ಯೆಗಳಿಗೆ ಒಂದು ಇಶ್ಯೂ ಬೇಸ್ಡ್ ಪರಿಹಾರ ಕೊಡುತ್ತೆ. ಅಂದರೆ ಇವಾಗ ಈ ಸರ್ಕಾರ ರೈತರ ಹೋರಾಟ ತೋಳಿ,
ಒಂದು ಕೇಂದ್ರ ಸರ್ಕಾರ ಅವರೇನು ಮಾಡಿದ್ರು ಅಂದರೆ ರೈತ ವಿರೋಧಿ ಕಾನೂನುಗಳು ತಂದರು. ಆ ರೈತ ವಿರೋಧಿ ಕಾನೂನುಗಳು ತಂದಿದ್ದು ಕೂಡ ರಾಜ್ಯ ಸರ್ಕಾರನೂ ರೈತ ವಿರೋಧಿ ಕಾನೂನು ಅದಕ್ಕಿಂತ ಮುಂಚೆನೂ ತಂದಿತ್ತು. ಈ ಕೇಂದ್ರ ಸರ್ಕಾರ ತಂದಾಗ ಭಾಳ ದೊಡ್ಡ ಮಟ್ಟದ ರೈತರ ಹೋರಾಟ ನಡೀತು. 1 ವರ್ಷ ಮೇಲೆ ನಡೀತು. 660-670 ರೈತರು ಹುತಾತ್ಮರಾದರು. ಅದು 1 ವರ್ಷ ಅಲ್ಲ, ಅದು ಎಷ್ಟೋ ವರ್ಷ ನಡಿಬೋದು ಅಂತ ನಮ್ಗೆ ಗೊತ್ತಿರಲ್ಲ. ನಡೀತಾ ಇದ್ದಾಗ 1 ವರ್ಷ ಮೇಲೆ ನಡೀತು. ಅದಾದಮೇಲೆ ಯಶಸ್ಸಾದರೂ ಆ ಒಂದು ರೈತ ವಿರೋಧಿ ಕಾನೂನುಗಳು ತೆಗೆದುಹಾಕಿದ್ರು. ಸೊ ನಮಗೆ ಹೋರಾಟದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಆಯಿತು. ಈ ಸರ್ಕಾರಗಳ ಮೇಲೆ ಒತ್ತಡ ಆಯಿತು. ಈ ಸರ್ಕಾರಗಳು ಕೂಡ ಇಲ್ಲ, ಇದರಿಂದ ನಮಗೆ ಜನ ವಿರೋಧ ಇದೆ, ಇದರಿಂದ ಒಂದು ರೀತಿ ನಮಗೆ ನಾಳೆ ದಿನ ನಾವು ಕೂಡ ಅಧಿಕಾರಕ್ಕೆ ಬರದೇ ಇರ್ಬೋದು, ಜನರ ನಮ್ಮ ಮೇಲಿರೋ ಭರವಸೆ ನಾವು ಕಳ್ಕೊತೀವಿ ಅನ್ನೋ ಒಂದು ಭಯದಿಂದ ಆದರೂ ಅವರು ಅದನ್ನು ವಾಪಸ್ ತೊಗೋಬೇಕಾಯಿತು. ಸೊ ಈ ಹೋರಾಟಗಳು ಮತ್ತು ನಮಗೆ ಇವಾಗ ಸ್ವಾತಂತ್ರ್ಯನೂ ಕೂಡ ಸ್ವತಂತ್ರ ಬಂದಿರೋದು ಬರೀ ಹೋರಾಟದಿಂದ ಅಷ್ಟೇ ಅಲ್ಲ. World War II ಆಗ್ತಿರೋ ಟೈಮ್ನಲ್ಲಿ ಬ್ರಿಟಿಷ್ ಅವರು ಕೂಡ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್, ದ ಕಾಲನೀಸ್ ವರ್ ಟೂ ಎಕ್ಸ್ಪೆನ್ಸಿವ್. ಅದು ಒಂದು ರೀತಿ ಎಳಿತಾ ಇತ್ತು. ಬಟ್ ಹೋರಾಟನೂ ಒಂದು ಕಾರಣ ಆಯಿತು. ಇವಾಗ ನಾವು ಹೇಳ್ತೇನೆ, ನಾನು ಅವಲೇ ಮಾತಾಡ್ತಿದ್ದೆ, ಕರ್ನಾಟಕನೂ ಒಂದು ಭಾಷೆಯ ರಾಜ್ಯ ಪರಿಕಲ್ಪನೆ ಇವತ್ತಿಗೂ ಕೂಡ ಅದು ಒಂದು ಹೋರಾಟದಿಂದ ಆಗಿದ್ದು. ಪೊಟ್ಟಿ ಶ್ರೀರಾಮುಲು ಅವ್ರ ಜೀವ ಕೊಟ್ಟಿರೋರಾಗಿರ್ಬೋದು, ಎಷ್ಟೋ ಜನ ಆ ಒಂದು ರೀತಿ ಪರಿಕಲ್ಪನೆ. ಸೊ ಹೋರಾಟ, ಬಾಬಾ ಸಾಹೇಬರು ಕೂಡ ಮಹತ್ ಸತ್ಯಾಗ್ರಹ, ಕಲರಾಮ್ ಟೆಂಪಲ್ ಎಂಟ್ರಿ ಅಂತ ಮಾಡ್ತಾರೆ. ಬಟ್ ಆ ಹೋರಾಟಕ್ಕೆ ಸೀಮಿತ ಆಗದೆ ಅದರಿಂದ ನಮಗೆ ಒಂದು ಪೊಲಿಟಿಕಲ್ ಮೂಮೆಂಟ್ ಕಡೆ ನಾವು ಹೋಗಬೇಕು. ಸೊ ನಮಗೂ ಕೂಡ ಎಷ್ಟೋ ಹೋರಾಟಗಳು ಯಶಸ್ಸಾಗಿದೆ. ನಮ್ಮದು ಎಂಡೋಸಲ್ಫನ್ ಹೋರಾಟ, ನನ್ನ ಫಸ್ಟ್ ಹೋರಾಟ, ಅದು ಒಂದು ಆ್ಯಂಟಿ ಕರಪ್ಷನ್ ಆದಮೇಲೆ 90 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಈ ದಕ್ಷಿಣ ಕನ್ನಡ, ಬೆಳ್ತಂಗಡಿ, ಪುತ್ತೂರು ಭಾಗದಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ ಇವತ್ತಿಗೂ ಅದು ಒಂದು ಕೀಟನಾಶಕದಿಂದ ಎಷ್ಟೋ ಡಿಫಾರ್ಮಿಟೀಸ್ ಆಗ್ಬಿಟ್ಟಿದೆ. ಅಲ್ಲಿ ಭಾಳ ಅಲ್ಲಿ 90 ಕೋಟಿ ಕೊಟ್ಟಿರ್ಬೋದು, ಶಾಶ್ವತ ಪರಿಹಾರ ಇಲ್ಲ. ನಮ್ಮ ಹೋರಾಟದಲ್ಲಿ ಏನಿತ್ತು ಅಂದರೆ ಸರ್ಕಾರ ಜನರ ತೆರಿಗೆ ದುಡ್ಡಿಂದ ಬಳಸಬೇಡಿ, ಈ ಕಾರ್ಪೊರೇಟ್ ಕಂಪನಿಗಳು ಯಾರು ಅವರ ದುಡ್ಡು ಮುಖಾಂತರ ಪ್ರಾಫಿಟ್ಸ್ಗೋಸ್ಕರ ಈ ಥರ ವಿನಾಶಕಾರಿ ಕೆಲಸ ಮಾಡಿದ್ರಲ್ಲ, ಅವರಿಂದ ದುಡ್ಡು ತೊಗೊಂಡು ಅದನ್ನು ತನ್ನಿ ಅಂತ ಹೇಳಿದ್ದು, ಅದನ್ನು ಅವ್ರು ಮಾಡಲಿಲ್ಲ. ಬಟ್ ಒಂದು ಮಟ್ಟಕ್ಕೆ ಮಾಡಿದ್ರು. ಸೊ ಹೋರಾಟ 100% ಗೆಲ್ಲತ್ತೆ ಅನ್ನೋದಕ್ಕಿಂತ ಜಾಗೃತಿ ಮೂಡಿಸುತ್ತೆ, ಎಷ್ಟೋ ಯಶಸ್ಸಾಗುತ್ತೆ, ರಾಜ್ಯಕ್ಕೂ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಾವು ಹೋಗ್ಬೋದು. ಎಷ್ಟೋ ಹೋರಾಟಗಳು, ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಖಾಸಗೀಕರಣ ಆಗಬಾರ್ದು ಅಂತ ಯಶಸ್ಸಾಯಿತು. ನಮಗೆ ದಿಡ್ಡಳ್ಳಿ ಹೋರಾಟದಲ್ಲಿ 528 ಮನೆಗಳು ಬಂತು. ನಮಗೆ ಮೀಟು ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಜಾಗೃತಿ ಆಗಿದೆ ಕನ್ನಡ ಚಿತ್ರರಂಗದಲ್ಲೂ ಮತ್ತು ದೇಶದಲ್ಲಿ, ಮತ್ತು ಎಷ್ಟೋ ಕಡೆ ಅದರಲ್ಲಿ ಒಂದು ರೀತಿ ಇದು ಎಷ್ಟು ಮಹಿಳೆಯರ ಹಕ್ಕುಗಳು ಏನೇನಿದೆ, ಗಂಡಸರಿಗೆ ಪ್ರಾಪರ್ ಬಿಹೇವಿಯರ್ ಏನೇನಿದೆ, ಎಷ್ಟೋ ಜಾಗೃತಿ ಆಗ್ತಾ ಬಂತು. ಸೊ ಒಂದೇ ಹೋರಾಟದಿಂದ ಎಲ್ಲ ಒಂದು ಪರಿಹಾರ ಅಂತ ಅಲ್ಲ, ನಾವು ಹೋರಾಟ ಮಾಡಬೇಕು, ಅದನ್ನು ಕೂಡ ಒಂದು ಪೊಲಿಟಿಕಲ್ ಮೂಮೆಂಟಾಗಿ ರೂಪಿಸಿ ನಾವು ಗಟ್ಟಿಯಾಗಿ ಒಂದು ಯೋಜನೆ, ನೀತಿ, ಕಾನೂನುಗಳು ತರೋದು ಕೂಡ ಭಾಳ ಮುಖ್ಯ. ಎಸ್, ಅವರು ಹಿಂದೆ ಇರೋರಿಗೆ ಮೈಕ್ ಕೊಡಿ. ಹಿಂದೆ ಇರೋಲ್ಲ ನಿಮಗೆ. ಹಾಂ ಸರ್, ಹಾಯ್. ಹಲೋ. ನಾವು ನೀವು ಬಿಜಾಪುರಲ್ಲಿ ಬಂದಿದ್ದೆ ಸರ್, ಒಮ್ಮೆ ನೋಡಿದ್ದೆ ನಾನು ನಿಮ್ಮನ್ನ. ಥ್ಯಾಂಕ್ ಯು ತಮ್ಮ. ಸರ್, ಈಗ ಪ್ರೆಸೆಂಟ್ ರಾಜಕೀಯದ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನಾನು ಬರುವಾಗ ಒಂದು ನೋಡ್ಕೊಂಡು ಬಂದೆ ಸರ್, ಕಾಂಗ್ರೆಸ್ ಅವರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೋ ಫಂಡ್ ಅಂತ, ಈಗ ಫ್ಲಡ್ ಬಂತಲ್ಲ ಸರ್ ಅಲ್ಲಿ ನಮ್ಮ ಕಡೆ ಭೀಮಾ ನದಿ ಆ ಥರ, ಅದಕ್ಕೆ ಫಂಡ್ ಒಂದು ಸ್ವಲ್ಪ ಕಡಿಮೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ಕಾಂಗ್ರೆಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇದು ಅನ್ಯಾಯ ಅಂತ ಹೇಳ್ತೀರಿ ಸರ್, ಇದಕ್ಕೆ ಏನು ಹೇಳ್ತೀರಿ? ನಮಗೇನಾಗುತ್ತೆ ಅಂದರೆ ಪ್ರೆಸೆಂಟ್ ಪಾಲಿಟಿಕ್ಸ್ನ ನೀವು ಹೇಳ್ದಂಗೆ ಒಂದು ಪಕ್ಷ ಅವರು ಹೆಂಗೆ ಪರಿಹಾರ ಮಾಡೋದು ಬಿಟ್ಟು ಬೇರೆ ಪಕ್ಷಗಳು ತಪ್ಪು, ನಾವು ಸರಿ ಅನ್ನೋ ರೀತಿಯಲ್ಲಿ ಎತ್ತಿ ಹಿಡಿಯೋ ಒಂದು ಕುತಂತ್ರದ ರಾಜಕೀಯ ನಡೀತಾ ಇದೆ. ನಮ್ಮ ತಪ್ಪಲ್ಲ ಅವ್ರ ತಪ್ಪು ಅಂತ ಇಬ್ಬರು ಒಬ್ಬರೊಬ್ಬರ ಮೇಲೆ ತಪ್ಪು ಹಾಕ್ಬಿಟ್ಟು ಯಾರೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇಲ್ಲ. ನಮ್ಮ ಒಂದು ಸಿದ್ಧಾಂತದಲ್ಲಿ ನಮಗೆ ಪರಿಹಾರಗಳಿದೆ. ನಮಗೆ ಈ ಸಮಸ್ಯೆಗಳಿಗೆ ಹೆಂಗೆ ಪರಿಹಾರ ಮಾಡ್ಬೋದು, ದುಡ್ಡು ಫಂಡಿಂಗ್, ಫಾರ್ ಎಕ್ಸಾಂಪಲ್ ಯಾವುದೇ ಸರ್ಕಾರ ಕೇಳೋದು ದುಡ್ಡಿಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಹೇಳಿದ್ದೀನಿ, ನಮ್ಮ ಹತ್ರ ದುಡ್ಡಿದೆ. ಅದೇನಾಗಿದೆ ಅಂದರೆ ಕೆಲವು ವ್ಯಕ್ತಿಗಳಲ್ಲೇ ಅವರೇ ದುಡ್ಡು ಜಾಸ್ತಿ ಮಾಡ್ಕೊತಾ ಇದ್ದಾರೆ, ಬೇರೆಯವರೆಲ್ಲ ಬದುಕೋದು ಕಷ್ಟ ಆಗ್ತಾಯಿದೆ. ಆಮೇಲೆ ಆ ಬದುಕೋದು ಕಷ್ಟ ಜನಸಾಮಾನ್ಯರ ಮೇಲೆ ತೆರಿಗೆ ಹಾಕೋದು, GST ಮೇಲೆ, ನಂದಿನಿ ಹಾಲ್ ಮೇಲೆ, ಬಸ್ಸು ಮೆಟ್ರೋ ದರ ಹೆಚ್ಚು ಮಾಡೋದು, ಅದು ಸರಿಯಲ್ಲ. ಈ 1% ಉಳ್ಳವರ ಹತ್ರ 40-50% ದುಡ್ಡಿದೆಯಲ್ಲ, ಯಾರಾದರೂ ಅವ್ರ ಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಐಷಾರಾಮಿ ಗಾಡಿ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಮೈನಿಂಗ್ ಮಾಫಿಯಾಗಳ ಮೇಲೆ ಬೇರೆ ಥರ ಟ್ಯಾಕ್ಸ್ ಹಾಕ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಈ ಒಂದು IT-ನಲ್ಲಿ ಟ್ಯಾಕ್ಸ್ಗಳು ಸ್ಟೇಟ್ ಗವರ್ಮೆಂಟ್ಗೆ ಹೋಗಲ್ಲ, ಇನ್ಕಮ್ ಟ್ಯಾಕ್ಸು ಅದು ಎಷ್ಟೋ ಒಂದು ಸೆಂಟ್ರಲ್ಗೆ ಹೋಗುತ್ತೆ. ಸ್ಟೇಟ್ ಗವರ್ಮೆಂಟು ಎಲೆಕ್ಟ್ರಿಸಿಟಿ ಮೇಲೆ ಟ್ಯಾಕ್ಸ್ ಹಾಕ್ಬೋದು. ಸೊ ಅವರ ಒಂದು ದೊಡ್ಡ ಪ್ರಮಾಣದಲ್ಲಿ ಕರೆಂಟು ಒಂದು ಸ್ಲ್ಯಾಬ್ ಸಿಸ್ಟಮ್ನಲ್ಲಿ ಟ್ಯಾಕ್ಸ್ ಮಾಡಿ ಅದನ್ನು ಒಂದು ರೀತಿ ಕರ್ನಾಟಕದ ಬೊಕ್ಕಸಾಗೆ ಹೆಚ್ಚಳ ಮಾಡಿ ಅದನ್ನು ಜನಪರವಾಗಿ ಬಳಸೋದು. ಯಾರಿಗೆ ಫ್ಲಡ್ಡಿನ ಸಮಸ್ಯೆಗಳಾಗಿರ್ಬೋದು, ಯಾರಿನ ಹೌಸಿಂಗ್ ಸಮಸ್ಯೆಗಳಾಗಿರ್ಬೋದು, ಯಾವುದು ರೈತರಿಗೆ ಆಗಿರ್ಬೋದು. ಒಂದು ಹೇಳ್ತೀನಿ ತಮ್ಮ, ನಾವು ಒಂದು ಇಶ್ಯೂ ಇಟ್ಕೊಂಡು ಅದಕ್ಕೆ ಎಲ್ಲ ಪರಿಹಾರ ಅಂತಾರೆ. ಎಲ್ಲ ಇಂಟರ್ಕನೆಕ್ಟೆಡ್ ಆಗಿ ಪ್ರತಿಯೊಂದರಲ್ಲೂ ಪ್ರತಿರೋಧ ತಂದರೆ ಕರ್ನಾಟಕಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಈ ವ್ಯವಸ್ಥೆನೇ ಹಾಳಾಗಿರೋ ವ್ಯವಸ್ಥೆಗೆ ಒಂದು ಪರಿಹಾರ ಕೊಡ್ಬೋದು.
ಈಗ ಪರಿಹಾರ ಅಂತ ಬಂದಾಗ್ಲೇನೆ ಈಗ ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯನವರು ತುಂಬಾ ಸಲ ಹೇಳಿದ್ದಾರೆ, ಅಂದ್ರೆ ನಮ್ಮ ರಾಜ್ಯದಿಂದಲೇ ಹೆಚ್ಚು ತೆರಿಗೆ ಕಟ್ಟೋದು, GST ಆಗಿರ್ಬೋದು ಇತರೆ. ಈಗ 11,000 ಕೋಟಿ ಕೇಂದ್ರದಿಂದನೇ ಬರಬೇಕು ನಮಗೆ, ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಕೇಂದ್ರ ಸರ್ಕಾರ ಆ ದುಡ್ಡು ಕೊಟ್ಬಿಟ್ರೆ ಈಗ ನಮ್ಮ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳಿದೆ ಅದೆಲ್ಲ ಸರಿಯಾಗ್ಬಿಡುತ್ತಾ? ರೋಡ್ ಸಮಸ್ಯೆ ಅಂತಾರೆ, ಅದು ಸರಿ ಆಗುತ್ತಾ? ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಆಗಿಲ್ಲ ಅಂತಾರೆ, ಅದು ಸರಿ ಆಗುತ್ತಾ? ಹಾಗೆ ಎಲ್ಲಾ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇರೋದ್ರಿಂದ ಬೇಸಿಕ್ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದು ಯಾವುದು ಆಗ್ತಾ ಇಲ್ಲ ಅನ್ನೋದಾದ್ರೆ ಅದೆಲ್ಲವೂ ಸರಿಯಾಗ್ಬಿಡುತ್ತಾ? 3 ಲಕ್ಷ ನಿರುದ್ಯೋಗ ಅಂತ ಹೇಳ್ತಾರಲ್ಲ, 3 ಲಕ್ಷ ಸರ್ಕಾರಿ ನೇಮಕಾತಿಯ ಹಾಗೆ ಉಳಿದಿದೆ ಅಂತ ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಭರ್ತಿ ಆಗ್ಬಿಡುತ್ತಾ 11,000 ಕೋಟಿ ಬಿಡುಗಡೆ ಆಗ್ಬಿಟ್ರೆ? ಪ್ರತಿಮಾ ಅವರೇ, ಇದರಲ್ಲಿ 2 ಪ್ರಶ್ನೆ ಬರುತ್ತೆ. ಒಂದೇನೆಂದರೆ ಇವೆಲ್ಲ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು, ಸರ್ಕಾರ ಅವ್ರು ಎಷ್ಟೋ ಒಂದು ಯಾವ ಕಡೆ ಜಾಬ್ಸನ್ನು ಫಿಲ್ ಮಾಡ್ತಿಲ್ದಿರೋದು, ಗುಂಡಿಗಳನ್ನ ಮುಚ್ಚುತ್ತಾ ಇರೋದು, ಇವೆಲ್ಲ ಇಚ್ಛಾಶಕ್ತಿಯ ಕೊರತೆ. ಇವೆಲ್ಲ ಎಷ್ಟೋ ಒಂದು ದುಡ್ಡಿನ ಕೊರತೆ ಒಂದು ಭಾಗ ಇರ್ಬೋದು, ಇಚ್ಛಾಶಕ್ತಿಯ ಕೊರತೆ ಎಷ್ಟೋ ಇದೆ. ಅದನ್ನು ಸುಮ್ಮನೆ RSS ಮೇಲೆ ಟಾರ್ಗೆಟ್ ಮಾಡಿಕೊಂಡು ಮೈಕಲ್ ಮಾತಾಡಿಕೊಂಡು ಬರೀ ಅದು ಏನು ಅವ್ರು ಒಬ್ಬರೇ ಅಲ್ಲ, ಇದು ಈ ಕಾಂಗ್ರೆಸ್ಸು JDS ಈ ಥರ ಪಕ್ಷಗಳು, ಮನುವಾದಿ ಪಕ್ಷಗಳು ಭಾಳ ವರ್ಷಗಳು ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಪರಿವರ್ತನೆ ಇಲ್ಲ. ಎರಡನೇದೇನು ಹೇಳ್ತೀನಿ ಅಂದರೆ, ದುಡ್ಡು ಕೇಂದ್ರ ಸರ್ಕಾರದಿಂದ ಏನೇನು ಬರಬೇಕೋ ಬರಲಿ, ಬಟ್ ಹೇಗೆ ಜಸ್ಟಿಸ್ ಅನ್ನೋದು ನಾವೇನು ಹೇಳ್ತೀವಿ, ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಂದ ಸ್ವಲ್ಪ ಬೇರೆ ಥರ ನೋಡ್ತೀನಿ ಈ ವಿಚಾರದಲ್ಲಿ. ನ್ಯಾಯ ಅಂತ ಏನು ಹೇಳ್ತೀವಿ ಅಂದಾಗ, ಯಾರು ಜಾಸ್ತಿ ಇರೋರು ಜಾಸ್ತಿ ಕೊಡಬೇಕು, ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು, ಅದೇ ನ್ಯಾಯ. ಸೊ ಕರ್ನಾಟಕ ರಾಜ್ಯ ಹತ್ರ ಒಂದು ಎಕನಾಮಿಕ್ಲಿ ಕಂಪ್ಯಾರಿಟಿವ್ಲಿ, ನೀವು ಬೀಮಾರು ಅಂತ ಏನು ಹೇಳ್ತೀವಿ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ಆ ಭಾಗಗಳಿಗೆಲ್ಲ ಒಂದು ನಾರ್ತ್ ಇಂಡಿಯನ್ ಹಿಂದಿ ಬೆಲ್ಟಿಗೆ ಕಂಪೇರ್ ಮಾಡಿದ್ರೆ ನಾವು ಎಕನಾಮಿಕ್ಲಿ ಸ್ಟ್ರಾಂಗರ್ ಇದ್ದೀವಿ. ಸೊ ಎಕನಾಮಿಕ್ ಸ್ಟ್ರಾಂಗರ್ ಇದ್ದಾಗ ನಾವು ಜಾಸ್ತಿ ಕೊಡಬೇಕು. ಅವರು ಜಾಸ್ತಿ ವಂಚಿತರಿರೋದ್ರಿಂದ ಎಲ್ಲ ರೀತಿಯಲ್ಲಿ ಒಂದು ರೀತಿ ಸ್ವಲ್ಪ ಬ್ಯಾಕ್ವರ್ಡ್ ಇರೋದ್ರಿಂದ ಅವ್ರು ಜಾಸ್ತಿ ಪಡಿತಾರೆ. ಅದು ಒಂದು ನ್ಯಾಚುರಲ್ ಆದ ಜಸ್ಟಿಸ್ ಮೆಕ್ಯಾನಿಸಮ್. ನಾವು ಭಾರತದ ಪರಿಕಲ್ಪನೆ ಇದ್ದಾಗ ಅದನ್ನು ಒಪ್ಕೋಬೇಕು ಹೊರತು ಅದನ್ನು ನಾವು ವಿರೋಧ ಮಾಡಿ ನಾವು ಇಷ್ಟೊಂದು ಕೊಡ್ತೀವಿ ಅಷ್ಟೊಂದು ಕೊಡ್ತೀವಿ ಅಂದರೆ ಜಾಸ್ತಿ ಇರೋ ಜಾಸ್ತಿ ಕೊಡಲೇಬೇಕು. ಬಟ್ ನಮ್ಮ ರಾಜ್ಯದಲ್ಲೇ ಕೆಲವರಿಗೆ ಒಂದು ಸದಾಶಿವನಗರ, ಕುಮಾರ ಪಾರ್ಕ್ ವೈಸು, HSR ಲೇಔಟ್, ಡಾಲರ್ಸ್ ಕಾಲೋನಿ, ಇವರೆಲ್ಲ ಸ್ವಲ್ಪ ಡಿಸ್ಪ್ರಪೋರ್ಷನೇಟ್ ಆಗಿ ಬೆನಿಫಿಟ್ ಆಗಿದ್ದಾರೆ. ಅವರೆಲ್ಲ ಯಾಕೆ ಇಷ್ಟೊಂದು ಬೆನಿಫಿಟ್ ಆಗಿದ್ದಾಗ ನೀವು ಸ್ವಲ್ಪ ಜಾಸ್ತಿ ವಾಪಸ್ ಕೊಡಬೇಕು. ಸೊ ಆ ರೀತಿಯಲ್ಲಿ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ದ ರೈಟ್ ಟು ಬಿಲ್ಡ್ ಟು ಟ್ಯಾಕ್ಸ್ ಆಲ್ಸೋ. ಸೊ ನೀವು ಅದೇ ನಾನು ಅವಲೇ ಹೇಳಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಂಟ್ರಲ್ ಮೇಲೆ ತಪ್ಪು ಹುಡುಕಿ ನಮಗೆ ಜಾಸ್ತಿ ಬರಬೇಕು ಅನ್ನೋದಕ್ಕಿಂತ ನೀವು ಯಾರ್ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀರಲ್ಲ ಅವ್ರಿಗೆ ನೀವು ಜಾಸ್ತಿ ತೆರಿಗೆ ಹಾಕಬೇಕು. ಒಂದು ಆವ್ರೇಜ್ ಕಾಂಗ್ರೆಸ್ ಪಾಲಿಟಿಷಿಯನ್, ಪ್ರತಿಮಾ ಅವರೇ, ಹ್ಯಾಸ್ ಮಿನಿಮಮ್ 60 crores ಆವ್ರೇಜ್ ಕಾಂಗ್ರೆಸ್ ಪಾಲಿಟಿಷಿಯನ್. ಅಂದರೆ ಏನಾಗತ್ತೆ ಅಂದರೆ, ನೀವು ದುಡ್ಡಿರೋರಿಗೆ ಟಿಕೆಟ್ ಕೊಡ್ತೀರಾ, ಅವರಿಗೆ ಇನ್ನೂ ದುಡ್ಡು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತೀರಾ. ಅದರಿಂದ ನಮಗೆ ರಾಜ್ಯಕ್ಕೆ ಬೊಕ್ಕಸಕ್ಕೆ ನಿಜವಾಗ್ಲೂ ಬೆನಿಫಿಟ್ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ಹೌ ದ ಸಿಸ್ಟಮ್ ವರ್ಕ್ಸ್. ಸೊ ಇಚ್ಛಾಶಕ್ತಿನೂ ಬೇಕು ನಮಗೆ. ಒಂದು ಕಡೆ ಒಂದು ವ್ಯಕ್ತಿಯಿಂದ ಎಲ್ಲ ಸಾಧ್ಯ ಆಗತ್ತಂತ ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ರೀತಿನಲ್ಲಿ ಟ್ರೈ ಮಾಡಿದ್ರೆ ನಮಗೆ 224ನಲ್ಲಿ 113 ಜನ ನಿಂತ್ಕೊಂಡು ಅಥವಾ ಎಷ್ಟೋ ಒಂದು ಜನ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡಿದ್ರೆ ವಿ ಕ್ಯಾನ್ ಟ್ರೂಲಿ ಬಿಲ್ಡ್ ಅ ಬೆಟರ್ ಸೊಸೈಟಿ. ಸೊ ಆ ನಿಟ್ಟಿನಲ್ಲಿ ಇಟ್ ಹ್ಯಾಸ್ ಟು ಬಿ ದ ವಿಲ್ ಮತ್ತು ದ ಮನಿ ಮತ್ತು ದ ಓವರ್ ಆಲ್ ಪಾಲಿಸೀಸ್ ಎಲ್ಲ ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಇನ್ನೊಬ್ರು ಕ್ವಶನ್ ಕೇಳೋರು ಇದ್ದಾರೆ, ಸರ್ ಕೇಳಿ. Hello, Mr. Chetan. ಹಲೋ. I am a student of journalism and mass communication at Bangalore University. Wonderful. So I am so happy to see you in person, and more so happy to get a chance to ask you that question. Thank you. So my question is very simple. You spoke about democracy, you spoke about freedom of speech, but what is your opinion? Is the media is being allowed to function freely, fairly, without any pressure or fear? No, it's a very good question. ನನಗನ್ಸೋ ಪ್ರಕಾರ, according to me and according to statistics, India's freedom of journalism, press freedoms is consistently reducing. The press freedom index ಕಡಿಮೆ ಆಗ್ತಿದ್ರೂ we see that social media is taking a strong force. We see that digital media is growing. And we see that if it's guided in the right direction, a lot of good can happen. So there's an incredible concept which created a lot of problems with in society called manufacturing consent. Americadalli, during the Iraq war, the media joined with a lot of the ruling elites to create a narrative
that Iraq was creating weapons of mass destruction. So it created such a big narrative, manufacturing consent, that the people, alliro janaruge idu nijvalu satya ankonbiಟ್ಟು they supported the war, which is an illegal war, which is an immoral war, which was a very deadly war. 2 lakh people died. So this manufacturing consent is problematic when the media joins with the ruling elites. So ನಮಗೆ ಏನು ಬೇಕು ಅಂದರೆ, we need not a lapdog media, we need a watchdog media. The media must ask very important questions, vital questions, to question the powerful and the ruling elites. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ, that spreads awareness to the people, that keeps the media and that keeps the politicians on their toes, that makes it really a strong media. So ನಮಗೆ, for example, ನಮಗೆ ಪ್ರಧಾನಮಂತ್ರಿ ಮೋದಿ ಅವರು, we want him to stand in front of the media more. We want him to answer those questions. ನಾನು ಇವಾಗ 11 years ಆಗಿದೆ, he hasn't come in front of the media. You look at other people who are trying to build political movements in Tamil Nadu, like actor Vijay. Even 41 ಜನ ಸತ್ರು ಕೂಡ, after 41 people died, he didn't come in front of the media and answer the questions and talk to the people of Tamil Nadu. So media is a very powerful force. We want good questions. We want good question the ruling elites. But media is a very strong tool, and right now social media ಮೇಲೆ ನಮಗೆ ಭಾಳ ನಂಬಿಕೆ ಇದೆ, ಡಿಜಿಟಲ್ ಮೀಡಿಯಾ ಮೇಲೆ ಭಾಳ ನಂಬಿಕೆ ಇದೆ. ಬಿಕಾಸ್ ಒನ್ಸ್ the media becomes corporatized, once the media becomes an udyama, it becomes an industry rather than it becomes something where a fourth pillar of democracy is very problematic. New film industry anta nodidre, film industry is a industry for profits, but media must not be only profit driven, it must be driven for building a better democracy. So avaga we have a very strong democracy. So all these elements come in for media. So I'm very happy that ನೀವು ಕೂಡ, you are a student of journalism, and we hope that you do watchdog media rather than any kind of lapdog media. ಎಸ್ ಚೇತನ್ ಅವರೇ, ಸೋಷಿಯಲ್ ಮೀಡಿಯಾ ಅಂತ ಹೇಳಿದಕ್ಕೆ ನೆನಪಾಯಿತು. ಈ ಸೋಷಿಯಲ್ ಮೀಡಿಯಾ ಸ್ಟ್ರೆಂತ್ ಯಾವ ರೀತಿಯಾಗಿದೆ, ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ನೇಪಾಳದಲ್ಲಾದಂಥ ಜೆನ್ಜಿ ಕ್ರಾಂತಿನೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಸೊ ಅದೇನು ಮೆಸೇಜ್ ಕೊಡುತ್ತೆ ಅನ್ನೋದ್ರ ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಕೆಲವರು, ನೀವು ಮಾತಾಡೋ ರಾಜಕೀಯ ನಾಯಕರು ಕೊಟ್ಟಿರೋ ಹೇಳಿಕೆಗಳನ್ನು ಗಮನಿಸಿರ್ಬೋದು. ಫಾರ್ ಎಕ್ಸಾಂಪಲ್ ಯತ್ನಾಳ್ ಅವರು ಕೂಡ ಹೇಳಿದರು, ಈಗ KPSC ಪರೀಕ್ಷೆ ವಿಚಾರದಲ್ಲಿ ಏನೇನು ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹೋರಾಟ ಮಾಡ್ತಾನೆ ಇದ್ದಾರೆ ವಿದ್ಯಾರ್ಥಿಗಳು. ಹೀಗೆ ಮುಂದುವರೆದ್ರೆ ಇಲ್ಲೂ ಕೂಡ ಜೆನ್ಜಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಥರದ ಚಾನ್ಸಸ್ ಏನಾದರೂ ಇದೆಯಾ? ಕೆಲವು ಇಶ್ಯೂಸ್, ಅಥವಾ ಅದು ಆದರೆ ಒಳ್ಳೇದು ಅಂತನಾ? ನಮಗೆ ಆದರೆ ಒಳ್ಳೇದಂತ ನಾನು ಯಾವತ್ತೂ ಹೇಳೋನಲ್ಲ. ಅಲ್ಲಿ ದಂಗೆ, ಖೇಯಾಸು, ಅಲ್ಲಿ ಅನಾರ್ಕಿ ಆಗಿರೋದು, ಇಟ್ಸ್ ನಾಟ್ ದ ರೈಟ್ ವೇ ಆಫ್ ಡೆಮೊಕ್ರಾಟಿಕ್ ಟ್ರಾನ್ಸ್ಫಾರ್ಮೇಷನ್. ನೀವು ಹೇಳೋದು 100ಕ್ಕೆ 100 ಸದ್ಯ. ಯುವಕರಲ್ಲಿ ಆಕ್ರೋಶ ಇದೆ, ಆ್ಯಂಡ್ ಯಾವಾಗ ಆ ಆಕ್ರೋಶ, ಅನ್ಯಾಯದ ವ್ಯವಸ್ಥೆ ವಿರುದ್ಧ ಆಕ್ರೋಶನ ಈ ಆಳುವ ಶಕ್ತಿಗಳು ಅದನ್ನು ಇನ್ನೂ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಾರೆ. ನೇಪಾಳನ ನಮಗೆ ಗೊತ್ತಿದೆ, ಅಲಾಂಗ್ ವಿತ್ ಮೆನಿ ಕರಪ್ಷನ್ ಆಗಿರ್ಬೋದು, ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಎಲ್ಲ ವ್ಯವಸ್ಥೆ ಹಾಳಾಗ್ತಾ ಇದೆ, ಕೆಲವರೇ ಲಾಭ ಪಡ್ತಾ ಇದ್ದಾರೆ. ಅದ್ರ ಜೊತೆ ನೀವು ಸೋಷಿಯಲ್ ಮೀಡಿಯಾನು ಒಂದು ರೀತಿ 20-24 ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಇದೆಲ್ಲ ಅಕೌಂಟ್ಸ್ ಅನ್ನೋಕ್ಕಿಂತ ಒಂದು ಪ್ಲ್ಯಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅಥವಾ ಅದನ್ನು ಸೈಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಭಾಳ ದೊಡ್ಡ ಆಕ್ರೋಶ ಆಯಿತು. ಬಟ್ ದ್ಯಾಟ್ ಈಸ್ ನಾಟ್, ನೀವು ಬಂದುಬಿಟ್ಟು ಸುಡೋದು, ಗಲಾಟೆ ಮಾಡೋದು, ಕಾನೂನನ್ನ ಕೈಗೆ ತೊಗೊಳ್ಳೋದು, ಒಡೆಯೋದು, ಬಡಿಯೋದು, ದಿಸ್ ಈಸ್ ನಾಟ್ ದ ರೈಟ್ ಫಾರ್ಮ್ ಆಫ್ ಡೆಮೊಕ್ರಾಟಿಕ್ ಟ್ರಾನ್ಸ್ಫಾರ್ಮೇಷನ್. ಸೊ ವಿ ಮಸ್ಟ್, ನಮಗೆ ಯು ಲುಕ್ ಎಟ್ ಫಾರ್ ಎಕ್ಸಾಂಪಲ್ ಹಿಂದುತ್ವ ನಾವು ನೋಡೋಣ. ಹಿಂದುತ್ವ ಮತ್ತು RSS 1925 ಶುರುವಾದರೂ ಕೂಡ ಅವರು ಬೈ ಆ್ಯಂಡ್ ಲಾರ್ಜ್, ವಿತ್ ಕೆಲವು ಎಕ್ಸೆಪ್ಷನ್ಸ್, ಗಾಂಧಿದಾಗಿರ್ಬೋದು, ಕೆಲವು ಎಕ್ಸೆಪ್ಷನ್ಸ್, ಬಟ್ ಓವರ್ ಆಲ್ they have come through the ballot box. They have ಜನರ ಹತ್ರ ಹೋಗಿ ಜಾಗೃತಿ ಮೂಡಿಸಿ ಅದನ್ನು ಇವತ್ತು 35% ಕರ್ನಾಟಕದಲ್ಲಿ, 38% ನೇಷನ್ನಲ್ಲಿ they have convinced the people through ಜನಜಾಗೃತಿ, ಹೋರಾಟ, ಸಮಾಜ ಸೇವೆ. ಅವರ ಸಿದ್ಧಾಂತ ನಾವು ಒಪ್ತೇ ಇರ್ಬೋದು, but they have essentially come basically democratic. ನಾವು ಅದೇ ರೀತಿಯಲ್ಲಿ ನಮಗೆ ಅವ್ರಿಗಿಂತ ಉತ್ತಮ ಸಿದ್ಧಾಂತ ಇದೆ, ನಮ್ಮದು ವೈಜ್ಞಾನಿಕವಾಗಿದೆ, ನಮ್ಮದು ಇನ್ನೂ ಆದರ್ಶವಾದ ಸಮಾಜ ಇದೆ. ನಾವು ಕೂಡ ಆ ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ, ಡೆಮೊಕ್ರಾಟಿಕ್ ಫೌಂಡೇಶನ್ ಮುಖಾಂತರ ಬರಬೇಕು ಹೊರತು, ವಿ ಕ್ಯಾನ್ ನಾಟ್ ಟೇಕ್ ಲಾ ಇನ್ ಟು ಅವರ್ ಓನ್ ಹ್ಯಾಂಡ್ ಆ್ಯಂಡ್ ಸೇ ದಿಸ್ ಇಸ್ ದ ಬೆನಿಫಿಟ್ ಆಫ್ ಕ್ಯಾನ್ ಜಸ್ಟಿಫೈ ಇಟ್. ಯಾಕಂದರೆ ನಮ್ಮ ಪ್ರಕಾರ ಪ್ರತಿಮಾ ಅವರೇ, ಬರೀ ರಿಸಲ್ಟ್ ಅಷ್ಟೇ ಅಲ್ಲ ನಮಗೆ ಮುಖ್ಯ ಇರೋದು,
ಮೀನ್ಸು, ಆ ರೀತಿ, ಆ ಮಾರ್ಗ, ಆ ದಾರಿನೂ ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ನಮಗೆ ಇಟ್ಸ್ ನಾಟ್ ರಿಸಲ್ಟ್ ಡ್ರಿವೆನ್, ಇಟ್ಸ್ ಪ್ರಾಸೆಸ್ ಡ್ರಿವೆನ್. ಸೊ ನಮಗೂ ಕೂಡ ಡೆಮೊಕ್ರಾಟಿಕ್ ಪರ್ಸನ್ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಮುಂದೇನೂ ಅದನ್ನು ಮಾಡ್ತಾ ಹೋಗೋಣ. ಬಟ್ ನಮಗೆ ನಾವು ಏನು ಬೇಕಾದ್ರೂ ಮಾಡಿ ನಾವು ಅಧಿಕಾರ ಹಿಡಿಬೇಕು ಅಂತ ಅಲ್ಲ. ನಾವು ಒಂದು ಉತ್ತಮ ನೈತಿಕವಾಗಿ ಸೈದ್ಧಾಂತಿಕವಾಗಿ ನಿಂತು ಸಂವಿಧಾನದ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ಮಾಡ್ಕೊಂಡು ಬಂದರೆ ಇಟ್ ವಿಲ್ ಬಿ ಅ ವೆರಿ ಇಟ್ಸ್ ಅ ನೋಬಲ್ ಐಡಿಯಾ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನುಡಿದಂತೆ ನಡೆಯೋರು ಆಗ್ತೀವಿ.